ಮಾಡ್ತಾ ಇರುವ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮತ್ತೆ ಮತ್ತೆ ಹಣವು, ಮತ್ತೆ ಮತ್ತೆ ಮಿತ್ರನು, ಮತ್ತೆ ಮತ್ತೆ ಹೆಂಡತಿಯು, ಮತ್ತೆ ಮತ್ತೆ ಮನೆ ಮಠಗಳೂ ಸಿಗುತ್ತವೆ. ಆದರೆ ಈ ಮಾನವ ಶರೀರ ಮಾತ್ರ ಪುನಃ ಪುನಃ ದೊರಕುವುದಿಲ್ಲ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡದಿರು ಅಂತ ಹೇಳಿದರೆ, ಇದರಿಂದ ಮಾನವ ಜನ್ಮ ಇರಬೇಕಾದ್ರೆ ಒಳ್ಳೇದು ಮಾಡಿ, ಕೆಟ್ಟದ್ದನ್ನು ಬಯಸಬೇಡಿ. ಮತ್ತು ದಿನಪಂಚಾಂಗಕ್ಕಿಂತ ಮುಂಚೆ ವೇದ ಪಾರಾಯಣ ಹೇಗೆ ಮಾಡಬೇಕು ನಾವು ಗೊತ್ತಾಯ್ತಾ ಅನ್ನೋದನ್ನು ಕಾಂಚಿ ಪೀಠಾಧಿಪತಿಗಳು ತಿಳಿಸಿದ್ದಾರೆ. ಅದನ್ನು ನೋಡೋಣ. ಕಾಂಚಿ ಪೀಠಾಧಿಪತಿಗಳು ಶ್ರೀ ಜಗದ್ಗುರು ಚಂದ್ರಶೇಖರಾನಂದ ಸರಸ್ವತಿ ಪರಮಾಚಾರ್ಯ ಮಹಾಸ್ವಾಮಿಗಳು ವೇದವನ್ನು ಹೇಗೆ ಪಾರಾಯಣ ಮಾಡಬೇಕು ಎಂಬ ಅಂಶವನ್ನು ವೇದ ಸಭೆಯಲ್ಲಿ ತಿಳಿಸಿದ್ದಾರೆ. ಗೊತ್ತಾಯ್ತಾ? ಹೇಗೆ ವೇದವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು, ನಿಧಾನವಾಗಿ ಮಾತ್ರಕಾಲ ಅನುಸರಿಸಿ ಸ್ವರಸಮೇತ ಉಚ್ಚ ಘೋಷದಲ್ಲಿ ಹೇಳಬೇಕು. ವೇದವನ್ನು ಪಾರಾಯಣ ಮಾಡುವವರು ಆಚಾರವಂತರಾಗಿದ್ದಾಗ ಮಾತ್ರ ಮಂತ್ರಸಿದ್ಧಿಯಾಗಿ ಫಲಿಸುತ್ತೆ. ನಿತ್ಯ ಕರ್ಮ ಅನುಷ್ಠಾನ ವೇದವನ್ನು ಉತ್ಸಾಹದಿಂದ ಪಾರಾಯಣ ಮಾಡಬೇಕು. ವೇದ ಶ್ರವಣ ಮಾಡುವವರಿಗೆ ಅಕ್ಷರ, ಪದ, ವಾಕ್ಯಗಳು ಸ್ಪಷ್ಟವಾಗಿ ಕೇಳಿಸುವ ಹಾಗೆ ಇರಬೇಕು. ಶ್ರುತಂ ಪಾಪಾದಿ, ವೇದಗಳ ಬಗ್ಗೆ ಆಸಕ್ತಿ ಇಲ್ಲದವರು ಸಹ ಒಂದು ಕಿವಿಕೊಂಡು ಕೇಳುವ ಹಾಗೆ ಇರಬೇಕು. 11 ಬಾರಿ ಆತುರಪಟ್ಟು ಅಸ್ಪಷ್ಟವಾಗಿ ರುದ್ರ ಹೇಳುವ ಮಹಾಪಾಪಕ್ಕಿಂತ 1 ಬಾರಿ ಭಕ್ತಿಯಿಂದ ಸ್ಪಷ್ಟವಾಗಿ ನಿಧಾನವಾಗಿ ಹೇಳುವುದು ಉತ್ತಮವಾದ ಪುಣ್ಯ ಕೆಲಸ. ವೇದ ಪ್ರಾರಂಭ ಅಥವಾ ಒಂದು ಮಂತ್ರ ಪ್ರಾರಂಭ ಆದ ಮೇಲೆ ಆ ಮಂತ್ರ ಮಧ್ಯೆ ಮಾತಾಡಬಾರದು. ಮಂತ್ರದಲ್ಲಿ 1 ಅಕ್ಷರ ಲೋಪ ಆದರೂ ಮಂತ್ರ ಪೂರ್ಣ ಆಗುವುದಿಲ್ಲ. ವೇದ ಪಾರಾಯಣ ಹವನ ಮಧ್ಯೆ ಮಾತಾಡುವುದೇ ತಪ್ಪು. ವೇದ ಮಂತ್ರವನ್ನು ವಿಕ್ರಯ ಅಂದರೆ ಹಣದ ಆಸೆಗೋಸ್ಕರ ಪಾರಾಯಣ ಮಾಡಬಾರದು. ಇದು ಶಾಸ್ತ್ರ ಸಮ್ಮತವಲ್ಲ ಮತ್ತು ಇದನ್ನು ಪ್ರೋತ್ಸಾಹಿಸಬಾರದು. ಇದಕ್ಕೆ ಧರ್ಮಕ್ಕೆ ಮತ್ತು ಶಾಸ್ತ್ರಕ್ಕೆ ಸಮ್ಮತವಲ್ಲ. ಇದು ಕೇವಲ ಸಂಪಾದನೆಗೋಸ್ಕರ ಮಾಡಿದ ಕರ್ಮವಾಗುತ್ತದೆ. ಇದು ಸತ್ಯ ಮರ್ಮವಾಗುವುದಿಲ್ಲ. ಒಟ್ಟಾರೆ ಈಶ್ವರ ಬಂದು ನಮ್ಮ ವೇದ ಪಾರಾಯಣ ಕೇಳುವ ಹಾಗೆ ಇರಬೇಕು. ನಾವು ಭಗವಂತನಿಗೆ ಸಂಭಾಷಣೆ ವೇದ ಪಾರಾಯಣ ಮಾಡಬೇಕು. ಗಮನದಲ್ಲಿ ಇಟ್ಟುಕೊಂಡು ವೇದ ಪಾರಾಯಣ ಮಾಡಿದರೆ ಪುಣ್ಯ, ಇಲ್ಲ ಅಂದರೆ ಮಹಾಪಾಪಕ್ಕೆ ನಾವು ಗುರಿಯಾಗ್ತೀವಿ ಅಂತ ಅವರು ತಿಳಿಸಿದ್ದಾರೆ. ಗೊತ್ತಾಯ್ತಾ? ಅವರು ತಿಳಿಸಿದಾಗೆ ನಾವು ಕಾಂಚಿ ಮಠದ ಜಗದ್ಗುರು ಚಂದ್ರಶೇಖರಾನಂದ ಸರಸ್ವತಿ ಪರಮಾಚಾರ್ಯರು ತಿಳಿಸಿದ ಹಾಗೆ ನಾವು ಮಾಡಬೇಕು. ಅದನ್ನು ಮಾಡದೆ ಹೋದರೆ ನಮಗೆ ಪಾಪ ಬರುತ್ತೆ. ಸುಮ್ಮನೆ ತಪ್ಪಾಗಿ ನಾವು ಹೇಳ್ತಿದ್ದೀವಿ. ಈಗ ಅದನ್ನು ಬಿಡಬೇಕು. ಇನ್ಮೇಲಾದರೂ ಬಿಟ್ಟು ಕರೆಕ್ಟಾಗಿ ತಿದ್ದುಕೊಳ್ಳೋದನ್ನು ನಾವು ಮಾಡೋಣ. ಆದಷ್ಟು ನಾವು ಅದನ್ನು ಮಾಡಿದಾಗ ಒಳ್ಳೆಯದಾಗತ್ತೆ. ಇವತ್ತು ನಾವು ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 16/5/2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಕೃಷ್ಣಪಕ್ಷ, ತಿಥಿ ಚೌತಿ, ರಾತ್ರಿ 2:05. ನಕ್ಷತ್ರ ಮೂಲ ಹಗಲು 1:46. ಮಳೆ ಕೃತಿಕ 2ನೇ ರಾಹು ಕಾಲ 10:20 ತನಕ ಇದೆ. ಕೃತಿಕ ಕಾಲ 7:35 10 ತನಕ ಇದೆ. ಹೇಮಂತ ಕಾಲ 3:30 5:05 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳಿ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳ್ಳಿ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.